ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಜನಿಸಿದುದು ಮೃತಿಯನು ಎಳೆಸದೆ ಕುಲವ ಬೆಳೆಸುವುದು ಒಣಗಿದಂತಿರುವ ತೃಣಮೂಲ ಮೊಳೆಯುವುದು ಮನುಜರಳಿವರು ಮನುಜ ಸಂತಾನ ನಿಂತಿಹುದು ಅಣಗದು ಆತ್ಮದ ಸತ್ವ ಮಂಕುತಿಮ್ಮ. ಮುಂದಿನ 3-4 ಮುಕ್ತಕಗಳಲ್ಲಿ ಡಿವಿಜಿಯವರು ಬಹಳ ಸುಂದರವಾಗಿ ನಮ್ಮ ಸನಾತನ ಧರ್ಮದ ಮೂಲಭೂತ ಸಿದ್ಧಾಂತಗಳಲ್ಲಿ ಒಂದಾದಂತಹ ಭಗವಂತನ ಸ್ವರೂಪವನ್ನು ವರ್ಣಿಸುವ ಸಚ್ಚಿದಾನಂದ ಘನ ಅನ್ನೋಂಥ ವಿಚಾರದ ಬಗ್ಗೆ ತಿಳಿಸಿಕೊಡ್ತಾರೆ. ಸಚ್ಚಿದಾನಂದ ಅಂದರೆ ಸತ್ ಚಿತ್ ಆನಂದ. ನಾವು ಮೊದಲನೆಯ ಮುಕ್ತಕದಿಂದ ಯಾವ ಒಂದು ಸೃಷ್ಟಿಕರ್ತ ಶಕ್ತಿ ಬ್ರಹ್ಮ ಅಂತ ಕೇಳ್ತಾ ಬಂದ್ವಿ. ಆ ಬ್ರಹ್ಮಶಕ್ತಿಯನ್ನು, ಪರಬ್ರಹ್ಮಶಕ್ತಿಯನ್ನು ವರ್ಣನೆ ಮಾಡೋದಕ್ಕೆ ನಮ್ಮಲ್ಲಿ ಬಳಸಲಾಗಿರುವಂತಹ 3 ಅತ್ಯಂತ ಮುಖ್ಯ ಪದಗಳು ಅಥವಾ ವಿಚಾರಗಳು, ಸಿದ್ಧಾಂತಗಳು ಅಂತಂದರೆ ಈ 3: ಸತ್, ಚಿತ್ ಮತ್ತು ಆನಂದ. ಎಲ್ಲರ ಅಸ್ತಿತ್ವವೂ ಕೂಡ ಈ ಸತ್, ಚಿತ್, ಆನಂದಕ್ಕೆ ಬಂದು ನಿಲ್ತದೆ ಅನ್ನೋಂಥದ್ದು ನಮ್ಮ ಸನಾತನ ಧರ್ಮದ ಚಿಂತನೆಯ ಮೂಲಭೂತ ತತ್ವಗಳಲ್ಲಿ ಒಂದು. ಅದನ್ನು ಮುಂದಿನ 3 ಮುಕ್ತಕಗಳಲ್ಲಿ ಡಿವಿಜಿಯವರು ಸರಳವಾದಂಥ ರೀತಿಯಲ್ಲಿ ನಮಗೆ ವಿವರಿಸ್ತಾರೆ. ನಮ್ಮ ವಿಕಾಸದ ಕಥೆಯನ್ನು ನಾವು ನೋಡಿದರೆ, ಈಗ ಚಾರ್ಲ್ಸ್ ಡಾರ್ವಿನ್ ಅವರು ತಮ್ಮ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿದರು. ಅದಾದ ನಂತರ ಬೇರೆ ಬೇರೆ ವಿಜ್ಞಾನಿಗಳು ಅದಕ್ಕೆ ಪರಿಷ್ಕರಣೆಯನ್ನು ಮಾಡಿದರು. ಎಲ್ಲದರಲ್ಲೂ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಕಂಡುಬರುವಂಥದ್ದೇನಪ್ಪ ಅಂತಂದರೆ, ಯಾವುದೇ ಜೀವಿಯಾದರೂ ಜೀವಿಸ್ತಾನೇ ಇರಬೇಕು ಅಂತ ಪ್ರಯತ್ನ ಪಡುತ್ತೆ. ಸೊ ನಮ್ಮಲ್ಲೂ ಯಾವಾಗಲೂ ಅದೇ, ಎಷ್ಟು ವರ್ಷ ನಾನು ಬದುಕಬಹುದು ಅನ್ನೋದನ್ನು ನಾನು ಕಾಯ್ತಾ ಇರ್ತೀನಿ. ಆದಷ್ಟು ಹೆಚ್ಚು ಕಾಲ ಬದುಕಬೇಕು, ದೀರ್ಘ ಆಯುಷ್ಯ ನನಗೆ ಬೇಕು. ಸೊ ಶತಮಾನವನ್ನು ನಾನು ನೋಡಬೇಕು. ನಾವು ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕಾದ್ರೂ ಕೂಡ ಶತಾಯುಷಿ ಆಗು ಅಂತೀವಿ ಅಲ್ವಾ? ಸೊ ದೀರ್ಘಾಯುಷ್ಮಾನ್ ಭವ ಅಂತಂತೀವಿ. ಸೊ ಇದು ಯಾಕೆ ಬಂತಪ್ಪ ಈ ಪದ ಅಂತಂದರೆ, ಎಲ್ಲ ಜೀವಿಗಳಲ್ಲೂ ಮೂಲಭೂತವಾಗಿ ಅಡಕವಾಗಿರುವಂಥ ಒಂದು ಇನ್ಸ್ಟಿಂಕ್ಟ್ ಇದು. ಇದನ್ನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ತನ್ನ ಜೀವದ ರಕ್ಷಣೆ ಪ್ರತಿಯೊಂದು ಜೀವಿಯ ಪ್ರತಿಯೊಂದು ಸಣ್ಣ ಕೂಸು ಕೂಡ ಮಾಡುತ್ತೆ. ಸೊ ಹಾಗೆ ಅದಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಆಹಾರ ತಿಂದರೆ ನನ್ನ ಜೀವ ಉಳಿಯುತ್ತೆ ಅನ್ನೋದು ವೈರ್ಡ್, ಅದು ಮೊದಲೇ ಬಂದ್ಬಿಟ್ಟಿರುತ್ತೆ, ಆಹಾರ ತಗೊಳುತ್ತೆ. ಸೊ ಯಾವುದೇ ಜೀವ ಜನಿಸಿದರೂ ಕೂಡ ಅದು ಮೃತಿಯನ್ನು, ಸಾವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸಾವನ್ನು ಮುಂದಕ್ಕೆ ಹಾಕಕ್ಕೆ ಪ್ರಯತ್ನ ಪಡ್ತಿರುತ್ತೆ, ತಾನು ಉಳಿಬೇಕು ಅಂತಲೇ ಪ್ರಯತ್ನ ಪಡ್ತಿರುತ್ತೆ. ಸೊ ಈ ಸರ್ವೈವಲ್ ಅಂತ ಕರಿತೀವಿ ಇದನ್ನು, ಸರ್ವೈವಲ್ ಇನ್ಸ್ಟಿಂಕ್ಟ್. ಸೊ ಎಲ್ಲ ಜೀವಿಗಳು ಕೂಡ ಸರ್ವೈವ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಆ ಸರ್ವೈವ್ ಆಗೋಕ್ಕೆ ಏನೆಲ್ಲ ರಿಸೋರ್ಸಸ್ ಬೇಕು, ಸಂಪನ್ಮೂಲಗಳು ಬೇಕು, ಆ ಸಂಪನ್ಮೂಲಗಳು ಕಡಿಮೆ ಆಗ್ತಾ ಬರ್ತವೆ ಅಂತ ಅಂದ್ಕೊಳ್ಳೋಣ. ಈಗ ಉದಾಹರಣೆಗೆ ಒಂದು ಹುಲ್ಲುಗಾವಲಿದೆ. ಆ ಹುಲ್ಲುಗಾವಲಲ್ಲಿ ಹುಲ್ಲನ್ನೇ ತಿಂದು ಬೆಳೆಯುವಂಥ ಅನೇಕ ರೀತಿಯ ಜೀವಿಗಳಿದ್ದಾವೆ, ಜಿಂಕೆಗಳು ಅವು ಇವೆಲ್ಲ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಎಲ್ಲವೂ ಹುಲ್ಲನ್ನು ತಿಂತ ಹುಲ್ಲು ಕ್ಷೀಣವಾಗ್ತಾ ಬಂತು.
ಸೊ ಕೆಳಗಿರೋ ಹುಲ್ಲನ್ನು ಕೆಲವು ಜಿಂಕೆಗಳು ತಿಂತಾ ಬಂದವು, ಇನ್ನು ಕೆಲವು ಜೀವಿಗಳು ಮೇಲಿರೋಂಥ ಎಲೆಗಳನ್ನು ನೋಡಿದ್ವು. ಸೊ ಅವು ಹುಲ್ಲನ್ನು ಬಿಟ್ಟು ಮೇಲಿರೋ ಎಲೆಗಳನ್ನು ತಿನ್ನೋಕ್ಕೆ ಪ್ರಾರಂಭ ಮಾಡಿದ್ವು. ಸೊ ವಿಕಾಸದ ಕಥೆ ಹೇಳುತ್ತೆ, ಅವುಗಳಲ್ಲಿ ಸ್ವಲ್ಪ ಬದಲಾವಣೆ ಬಂತು, ಹಾಗಾಗಿ ಅದರ ಕತ್ತು ಉದ್ದ ಆಯಿತು. ಸೊ ಈ ಕಥೆಗಳನ್ನು ನಾವು ನಮ್ಮ ಪುಸ್ತಕಗಳಲ್ಲಿ ಕೇಳಿದ್ದೀವಿ. ಸೊ ಸರ್ವೈವಲ್, ಮೊದಲು ನಾನು ಉಳ್ಕೋಬೇಕು ಅಂತ, ಮುಂದೆ ಸಂಪನ್ಮೂಲಗಳ ಕೊರತೆಯಾದಾಗ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಯಾವುದು ಅತ್ಯಂತ ಗಟ್ಟಿಯಾಗಿದೆಯೋ, 100 ಜಿಂಕೆಗಳಲ್ಲಿ ಯಾವ ಜಿಂಕೆ ಅತ್ಯಂತ ಗಟ್ಟಿಯಾಗಿದೆಯೋ ಅದು ಉಳಿಯುತ್ತೆ, ವೀಕ್ ಆಗಿರೋಂಥವು ಸತ್ತು ಹೋಗ್ತವೆ. ಸೊ ಹಾಗೆ. ಆದರೆ ವೀಕಾಗಿರೋಂಥ ಜಿಂಕೆ ಸಾಯಿತು ನಿಜ, ಗಟ್ಟಿಯಾಗಿರೋಂಥ ಜಿಂಕೆ ಉಳೀತು. ವೀಕಾಗಿರೋದು ಸತ್ತು ಗಟ್ಟಿಯಾಗಿ ಇರೋದು ಉಳಿದ್ರೂ ಕೂಡ ಉಳಿದಿದ್ದೇನು? ಜಿಂಕೆ. ಸೊ ಹಾಗೆ ಮೃತಿಯನ್ನು ಎಳೆಸದೆ ಕುಲ ಬೆಳೀತಾ ಇದೆ. ಅದು ಅಸ್ತಿತ್ವಕ್ಕೆ ಮೂಲಭೂತವಾದಂಥ ಒಂದು ಕೊಡುಗೆ. ನನ್ನ ಅಸ್ತಿತ್ವವನ್ನು ನಾನು ಮುಂದುವರಿಸ್ಕೊಂಡೇ ಹೋಗ್ತಾ ಇರ್ತೀನಿ ಅಂತ. ಅದೇ ರೀತಿಯಲ್ಲಿ ಬೇಸಿಗೆ ಕಾಲದ ನಮ್ಮ ಕೋಟೆ ತಾಲೂಕಿನ ಕಾಡುಗಳನ್ನೇ ನಾವು ನೋಡಿದರೆ ಕಾಣೋದು ಯಾವುದು ಕೂಡ ಹಸಿರು ಕಾಣಲ್ಲ. ಯಾಕೆ? ಎಲ್ಲ ಎಲೆಗಳು ಕೂಡ ಉದುರು ಹೋಗಿರುತ್ತೆ. ಅದಕ್ಕೆ ಈ ಕ್ಷೇತ್ರದ ಕಾಡುಗಳು, ನಾವು ಅದನ್ನೆಲ್ಲ ಕ್ಲಾಸಿಫೈ ಮಾಡಿದಾಗ ಈ ಕ್ಷೇತ್ರದ ಕಾಡುಗಳನ್ನು ಡ್ರೈ ಡೆಸಿಡ್ಯುವಸ್ ಫಾರೆಸ್ಟ್ಸ್ ಅಂತ ಕರಿತೀವಿ. ಅಂದರೆ ಒಣಗಿ ಎಲೆಗಳೆಲ್ಲ ಉದುರಿ ಹೋಗುವಂಥ ಮರಗಳೇ ಇಲ್ಲಿರೋಂಥವು. ಬೇಸಿಗೆಯಲ್ಲಿ ಎಲ್ಲ ಮರಗಳು ಕೂಡ ತಮ್ಮ ಎಲೆಗಳನ್ನು ಉದುರಿಸ್ಬಿಡ್ತವೆ. ಯಾಕೆ ಉದುರಿಸ್ತವೆ ಅಂದರೆ ಅದು ಕೂಡ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಎಲೆಗಳು ಇದ್ದಷ್ಟು ಆ ಎಲೆಗಳಿಂದ ಟ್ರಾನ್ಸ್ಪಿರೇಷನ್ ಅನ್ನುವಂಥ ಒಂದು ಕ್ರಿಯೆ ನಡೆಯುತ್ತೆ. ಮರದಲ್ಲಿರುವಂತಹ ನೀರಿನ ಅಂಶ ಎಲೆಗಳ ಮೂಲಕ ಪರಿಸರಕ್ಕೆ ಹೊರಟೋಗ್ತಾ ಇರುತ್ತೆ. ಸೊ ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಅಂತಂದರೆ ಎಲೆಗಳೆಲ್ಲ ಉದುರು ಹೋಗಬೇಕು. ಸೊ ಹಾಗೆ ಸರ್ವೈವಲ್ಗೋಸ್ಕರ ಎಲ್ಲ ಮರಗಳು ಕೂಡ ತಮ್ಮ ಎಲೆಗಳನ್ನು ಉದುರಿಸ್ಬಿಡ್ತವೆ. ನೆಲವು ಕೂಡ ಪೂರ್ತಿ ಬರಡಾಗಿ ಕಾಣುತ್ತೆ, ಅಲ್ಲೇನು ಇಲ್ವೇನೋ ಅಂತ ಬರೀ ಮಣ್ಣು ಮಾತ್ರ ಕಾಣಿಸ್ತಾ ಇರುತ್ತೆ, ಮಣ್ಣಿನ ಬಣ್ಣ ಮಾತ್ರ ಕಾಣಿಸ್ತಾ ಇರುತ್ತೆ. ಆದರೆ ಒಂದು ಮೊದಲನೆಯ ಮಳೆಯಾಗಲಿ ಎಂಥ ಒಂದು ವಿಸ್ಮಯ, ಏನೂ ಇಲ್ವಾ ಬರೀ ಮಣ್ಣೇ ಇದೆ ಅಂತ ಅನ್ನೋಂಥ ಜಾಗದಲ್ಲಿ ಅದರ ಒಳಗಡೆ ಇದ್ದಂಥ ಹುಲ್ಲಿನ ಬೇರು ಈಗ ಸಡನ್ನಾಗಿ ಜೀವ ತಳೆಯುತ್ತೆ. ಇದ್ದಕ್ಕಿದ್ದಂತೆ ಮಣ್ಣಿನ ಮೇಲೆ ನಾವು ಹಸಿರನ್ನು ಕಾಣೋದಕ್ಕೆ ಪ್ರಾರಂಭವಾಗುತ್ತದೆ. ಹಾಗೆ ಯಾವ ದೊಡ್ಡ ಮರ, ಅದರಲ್ಲಿ ಒಂದು ಎಲೆ ಕೂಡ ಇಲ್ಲ, ಇನ್ನೇನಿದೆಲ್ಲ ಒಣಗೋಯ್ತು ಅಂತ ಅಂದ್ಕೊಳ್ತಾ ಇದ್ದಂಥ ಮರ, ನೀರು ಬೀಳ್ತಾ ಇದ್ದಂತೆ, ಮಳೆ ಬರ್ತಾ ಇದ್ದಂತೆ, ಮಳೆಯನ್ನು ಸ್ವಾಗತಿಸಕ್ಕೋ ಏನೋ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಎಕ್ಸ್ಪ್ಲೋಷನ್, ಒಂದು ವಿಸ್ಫೋಟ, ಹಸಿರಿನ ವಿಸ್ಫೋಟವಾಗುತ್ತೆ. ಎಲ್ಲ ಕಡೆ ಎಲೆಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಮಳೆಗಾಲದ ಸಮಯದಲ್ಲಿ ಇಲ್ಲಿನ ಕಾಡನ್ನು ನೋಡೋದೇ ಒಂದು ಚೆಂದ. ಅಂತಹ ಒಂದು ಹಸಿರು, ಎಲ್ಲ ಕಡೆ ಹಸಿರು ಕಾಣಿಸ್ತಾ ಇರುತ್ತೆ. ಇದಕ್ಕೆ ಸ್ವಲ್ಪ ತಿಂಗಳು ಮುಂಚೆ ಏನಾಗಿತ್ತು? ಒಂದು ಎಲೆ ಕೂಡ ಇರಲಿಲ್ಲ. ಅದೇನು ತೋರಿಸುತ್ತೆ ಅಂತಂದರೆ, ಯಾವ ಒಂದು ತೃಣವೂ ಕೂಡ ತನ್ನ ಜೀವವನ್ನು ಸಂಪೂರ್ಣವಾಗಿ ಬಿಟ್ಕೊಟ್ಟಿರಲ್ಲ. ಯಾವ ಮರವೂ ತನ್ನ ಜೀವವನ್ನು ಸಂಪೂರ್ಣವಾಗಿ ಬಿಟ್ಕೊಟ್ಟಿರಲ್ಲ, ಇನ್ನೂ ಉಳಿಬೇಕು ಅಂತಲೇ ಕಾಯ್ತಾ ಇರುತ್ತೆ. ಅವಕಾಶ ಸಿಕ್ಕಿದ ತಕ್ಷಣ ಮತ್ತೆ ಅದು ಚಿಗುರುತ್ತೆ. ಆ ಚಿಗುರದ ಸಂದರ್ಭದಲ್ಲಿ ಬರೀ ಎಲೆಗಳು ಚಿಗುರಲ್ಲ, ಅದರಲ್ಲಿ ಹೂವು, ಹಣ್ಣು, ಹಣ್ಣಿನಲ್ಲಿ ಬೀಜ ಮತ್ತೆ ಚಿಗುರುತ್ತೆ. ಸೊ ಆ ಬೀಜ ಬಿದ್ದು ಫಲವತ್ತಾದಂಥ ಭೂಮಿಯಲ್ಲಿ ಮತ್ತೊಮ್ಮೆ ಮೊಳಕೆ, ಮತ್ತೊಮ್ಮೆ ಸಸಿ, ಮತ್ತೊಮ್ಮೆ ಮರ. ಸೊ ಹಾಗೆ ಯಾವ ಜೀವಿಯೂ ಕೂಡ ಸಂಪೂರ್ಣವಾಗಿ ಇಲ್ಲವೇ ಇಲ್ಲ ಅಂತ ಆಗಲ್ಲ. ಹಾಗೆ ಮನುಷ್ಯ ಕೂಡ ಹಾಗೆ. ಮನುಜರು ಅಳಿವರು. ಒಬ್ಬ ವ್ಯಕ್ತಿಯಾಗಿ ನೋಡಿದಾಗ ಆ ವ್ಯಕ್ತಿಗೆ ಒಂದು ಸಾವು ಅಂತ ಇರುತ್ತೆ. ಆದರೆ ಮನುಜ ಸಂತಾನ, ಮನುಜ ಕುಲ, ಅದು ಅವರ ಸಂತಾನದ ಮೂಲಕ ಮುಂದುವರಿತಾನೆ ಹೋಗುತ್ತೆ. ಅದಕ್ಕೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಪ್ರಸಿದ್ಧವಾದಂಥ ಸ್ಟೇಟ್ಮೆಂಟ್ ಇದೆ, ಹ್ಯೂಮನ್ ಬೀಯಿಂಗ್ಸ್ ಡೈ ಬಟ್ ಹ್ಯುಮ್ಯಾನಿಟಿ ಸರ್ವೈವ್ಸ್. ಮನುಷ್ಯ, ಒಬ್ಬ ವ್ಯಕ್ತಿ ಸಾಯಕ್ಕೆ ಸಾಧ್ಯ, ನಾವು ನೋಡ್ತೀವಿ. ಆದರೆ ಮನುಷ್ಯನ ಸಂತಾನ ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ. ಸೊ ನಮ್ಮ ತಲೆಮಾರುಗಳನ್ನು ನಾವು ಲೆಕ್ಕ ಹಾಕಿದರೆ ಅಬ್ಬಬ್ಬ ಅಂದರೆ ಒಂದು 3-4 ತಲೆಮಾರುಗಳನ್ನು ನಾವು ನೆನಪಿಸ್ಕೊಳ್ಬೋದು. ಒಂದು 100 ವರ್ಷದ ತಲೆಮಾರನ್ನು ಮಾತ್ರ ನಾವು ನೆನಪಿಸ್ಕೊಳ್ಬೋದು. ಆದರೆ
ಮನುಷ್ಯರಿರುವಂಥದ್ದು ಅದೆಷ್ಟೋ ಸಹಸ್ರ ವರ್ಷಗಳಿಂದ ಭೂಮಿ ಮೇಲಿದ್ದಾರೆ. ಅದಕ್ಕಿಂತ ಅದೆಷ್ಟೋ ಸಾವಿರ ವರ್ಷಗಳಿಂದ ಜೀವ ಇಲ್ಲಿ ಮುಂದುವರಿತಾ ಇದೆ. ಆ ಜೀವ ಬರೋಕ್ಕೆ ಮುಂಚೆಯೂ ಕೂಡ ಜಡ ಜಗತ್ತು ಇತ್ತು. ಸೊ ನಮ್ಮ ಕಣ್ಣೆದುರಿಗೆ ಯಾವುದೋ ಒಂದು ನಶಿಸಿ ಹೋಯಿತು, ಅಯ್ಯೋ ಹೊರಟೋಯ್ತಲ್ಲ ಅಂತ ನಾವು ಗೋಳಾಡ್ತೀವಿ. ಸ್ವಲ್ಪ ನಾವು ಹಿಂದಿನ ವಿಚಾರವನ್ನು ನೋಡಿದಾಗ ಈ ಅಸ್ತಿತ್ವ ಅನ್ನೋದೇನಿದೆಯೋ ಆ ಅಸ್ತಿತ್ವ ಯಾವತ್ತಿಗೂ ಇದ್ದದ್ದೇ. ಯಾವುದಾದ್ರೂ ಒಂದು ರೂಪದಲ್ಲಿ ಈ ಅಸ್ತಿತ್ವ ಅನ್ನೋದು ಇದ್ದೇ ಇರುತ್ತೆ. ನಾನು ಶಾಶ್ವತವಲ್ಲ, ಮನುಷ್ಯ ಶಾಶ್ವತವಲ್ಲ, ಆದರೆ ಅಶಾಶ್ವತವಾದಂತಹ ಒಂದು ಇರುವಿಕೆ ಇದೆ. ಆ ಇರುವಿಕೆಯನ್ನೇ ನಾವು ಸತ್ ಅಂತ ಕರಿತೀವಿ. ಬೇರೆ ನಾನು ನೀನುಗಳೆಲ್ಲವೂ ಅಳಿದು ಹೋದ ಮೇಲೂ ಕೂಡ ಮುಂದುವರಿತಾನೇ ಇರೋಂತಹ ಸಾವೇ ಇಲ್ಲದ ಒಂದು ಅಸ್ತಿತ್ವ ಇದೆ. ಆ ಅಸ್ತಿತ್ವವೇ ಸತ್ ಅನ್ನುವಂಥದ್ದು. ಆ ಆತ್ಮದ ಸತ್ವ ಯಾವತ್ತಿಗೂ ಅಣಗೋದಿಲ್ಲ. ಆ ಸತ್ವ ಅನ್ನುವಂಥದ್ದು ಭಗವಂತನ ಒಂದು ರೂಪ ಅಂತ ನಮಗಿಲ್ಲಿ ಹೇಳ್ಕೊಡ್ತಾ ಇದ್ದಾರೆ.